ಉಪಚುನಾವಣೆ ಸೋಲಿನ ಹತಾಶೆ ಅವರಿಗೆ ಗೊತ್ತಾಗ್ಬಿಟ್ಟಿದೆ. ಸಿಎಂ ತಮ್ಮ ಕುರ್ಚಿ ಅಲ್ಲಾಡ್ತಿದೆ ಅಂತ ಗೊತ್ತಾಗಿದೆ ಅವರಿಗೆ. ಕೋವಿಡ್ ರಿಪೋರ್ಟ್ಗೆ ನಾವು ಹೆದರೋದಿಲ್ಲ. ಬೆಂಗಳೂರಿನಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ತಂದೆ BS ಯಡಿಯೂರಪ್ಪನವರು ಜಗ್ಗಲ್ಲ ಬಗ್ಗಲ್ಲ ಯಾವುದಕ್ಕೂ ಕುಗ್ಗೋದಿಲ್ಲ, ಯಡಿಯೂರಪ್ಪನವರನ್ನ ಯಾರು ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರೆ, ಇತ್ತ ಯಡಿಯೂರಪ್ಪನವರ ಪುತ್ರ ಮರಿರಾಜ ಹುಲಿ ಉಪಚುನಾವಣೆ ಸೋಲಿನ ಹತಾಶೆ ಅವರಿಗೆ ಬೆಂಬಿಡದೆ ಕಾಡ್ತಾ ಇದೆ. ಸೋಲ್ತೀವಿ ಎನ್ನುವಂತಹ ಭಯ ಅವರಿಗಿದೆ. ಸಿಎಂ ಕುರ್ಚಿ ಅಲ್ಲಾಡ್ತಾ ಇದೆ. ಕೋವಿಡ್ ರಿಪೋರ್ಟ್ಗೆ ನಾವು ಹೆದರೋದಿಲ್ಲ ಅಂತ ಬೆಂಗಳೂರಿನಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಡೂರು ವಿಧಾನಸಭಾ ಕ್ಷೇತ್ರ ಪ್ರವಾಸ ನಿಶ್ಚಯ ಆಗಿತ್ತು. ಮತ್ತೆ 3 ದಿನ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಜನ ಬರ್ತಾರ ಪಾಪ, 500 ರೂಪಾಯಿ ಕೊಟ್ಬಿಟ್ಟು ಜನ ಕರ್ಸ್ಕೊಳ್ತಾ ಇದ್ದಾರೆ. ನಿನ್ನೆ ನೀವೇ ದೃಶ್ಯ ಮಾಧ್ಯಮಗಳನ್ನ ಬಿತ್ತರಿಸಿದ್ದೀರಿ. ಮುಖ್ಯಮಂತ್ರಿಗಳ ಮಾತು ಕೇಳಬೇಕು, ಮುಖ್ಯಮಂತ್ರಿಗಳು ನೋಡಬೇಕು, ಅಪರಾಧಿಗಳ ಮಾತು ಕೇಳಬೇಕು ಅಂತೇಳಿ ಜನರಲ್ ಆಸಕ್ತಿನೂ ಕೂಡ ಹೊರಟೋಗಿದೆ ಇವತ್ತು ಆ ಕ್ಷೇತ್ರದಲ್ಲಿ. ಹಾಗಾಗಿ ಹತಾಶಾಗಿ ರೀತಿ ನಡ್ಕೊಳ್ತಾ ಇದ್ದಾರೆ. ಅವ್ರು ಯಾರ ಅವ್ರ ತನಿಖಾ ಸಂಸ್ಥೆಗಳು ಇವತ್ತು ACB ವಿಚಾರದಲ್ಲಿ, ಲೋಕಾಯುಕ್ತ ವಿಚಾರದಲ್ಲಿ ಹೈಕೋರ್ಟ್ ಯಾವ ರೀತಿ ಮಂಗಳಾರತಿ ಎತ್ತು ಇದೆ ಸಿದ್ದರಾಮಯ್ಯನವ್ರಿಗೆ. ಹಿಂದೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಗಳಿದ್ದಾಗ ಲೋಕಾಯುಕ್ತ ಹಾಕಿದಂಥ ಸಂದರ್ಭದಲ್ಲಿ ACP ರಚನೆ ಮಾಡಿದಾಗ ಹೈಕೋರ್ಟ್ ಮಂಗಳಾರತಿ ಎತ್ತಿತ್ತು ಸಿದ್ದರಾಮಯ್ಯನವ್ರನ್ನ. ಇವೆಲ್ಲವೂ ಕೂಡ ಇದೆ, ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸಿದ್ದಾರೆ, ಎಲ್ಲವೂ ಕೂಡ ಗೊತ್ತಿದೆ. ಇವರ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಜನ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಯಡಿಯೂರಪ್ಪನವರು ದೂರ ಉಳಿದ್ಬಿಟ್ರೆ ಹಂಗಾದ್ರೂ ಮಾಡಿ ಸಂಡೂರು ಗೆಲ್ಬೋದು, ಹಂಗಾದ್ರೂ ಚನ್ನಪಟ್ಟಣ ಗೆಲ್ಬೋದು, ಹಾಗಾದ್ರೂ ಶಿಗ್ಗಾವಿ ಗೆಲ್ಬೋದು ಅಂತೇಳಿ ಭ್ರಮಣೆಯಲ್ಲಿದ್ದಾರೆ. ಯಡಿಯೂರಪ್ಪನವರು ಇದೇ ಸಿದ್ದರಾಮಯ್ಯನವರು 2016-17ರಲ್ಲಿ ಆ CAG ರಿಪೋರ್ಟ್ ಮೇಲೆ 15 FIRಗಳನ್ನು ರಿಜಿಸ್ಟರ್ ಮಾಡಿದ್ರು. ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಯಡಿಯೂರಪ್ಪನವ್ರು ಮತ್ತೆ BJP ರಾಜ್ಯದ ಅಧ್ಯಕ್ಷ ಆಗಿಬಿಟ್ರೆ ಮತ್ತೆ ಇವ್ರು ಮುಖ್ಯಮಂತ್ರಿಗಳಾಗಿ ಮತ್ತೆ ಬರೋದಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಹಿಂದೆ CAG ಅವ್ರದ ಮೇಲೆ 15 FIRಗಳನ್ನು ಕೂಡ ರಿಜಿಸ್ಟರ್ ಮಾಡಿದ್ರು. ಎಲ್ಲವನ್ನು ಕೂಡ ಜನ ಮರ್ತಿಲ್ಲ. ಒಂದು ಕಡೆ ದಿನೇ ದಿನೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಮೈಸೂರಿನ ಮೂಡ ಹಗರಣ, ಸಿದ್ದರಾಮಯ್ಯನವ್ರ ಬುಡಕ್ಕೆ ಬಂದಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಾ ಇದೆ. ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ನಾಯಕರು, ರಾಜ್ಯದಲ್ಲಿರೋ ಅಕ್ಕಪಕ್ಕ ಇರ್ತಕ್ಕಂಥವ್ರು ಯಾರು ಹೇಳ್ತಾ ಇದ್ದಾರಲ್ಲ 5 ವರ್ಷಗಳ ಕಾಲ ಪೂರ್ಣಾವಧಿಯಾಗಿ ಸಿದ್ದರಾಮಯ್ಯ ಇರ್ತಾರೆ ಅಂತೇಳಿ ಇವರೆಲ್ಲರೂ ಕಾಯ್ತಾ ಇದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳೇನು ದಡ್ರು ಅನ್ಕೋಬೇಡಿ ನೀವು. ಗೊತ್ತಿದೆ ಅವ್ರಿಗೆ, ಚುನಾವಣೆ ಉಪಚುನಾವಣೆ ಆದಮೇಲೆ ಇವ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಇವ್ರಿಗೆ ಗೊತ್ತಿದೆ. ಗಮನಿಸ್ತಾ ಇದ್ದೀರಾ ಈಗಾಗಲೇ ಬಿವೈ ವಿಜೇಂದ್ರ ಅವರ ಹೇಳಿಕೆಯನ್ನ. ಜನರಿಗೆ ಗೊತ್ತಾಗಿದೆ. ಸಂಡೂರಿಗೆ ಹೋಗಿದ್ರು ಸಿಎಂ ಸಿದ್ದರಾಮಯ್ಯನವರು, 500 ರೂಪಾಯಿ ಕೊಟ್ಬಿಟ್ಟು ಜನರನ್ನ ಕರೆಸಿ ಸಮಾವೇಶವನ್ನ ನಡೆಸೋದಕ್ಕೆ ಅಥವಾ ಪ್ರಚಾರವನ್ನ ನಡೆಸೋದಕ್ಕೆ ಮುಂದಾದ್ರು. ಜನರು ಅವರ ಭಾಷಣವನ್ನು ಕೇಳೋದಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ದುಡ್ಡಿಸ್ಕೊಂಡು ಮನೆಗೆ ಹೋಗ್ತಿದ್ದಾರೆ ಅಷ್ಟೇ ಹೊರತು ಅವರ ಭಾಷಣವನ್ನು ಕೂಡ ಕೇಳೋದಕ್ಕೆ ಇಷ್ಟ ಇಲ್ಲ. ಇನ್ನು ಇವ್ರನ್ನೆಲ್ಲ ಗೆಲ್ಲಿಸ್ತಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಂದು ಕಡೆ ಸಂಡೂರು, ಚನ್ನಪಟ್ಟಣ ಹಾಗೆ ಶಿಗ್ಗಾವಿ ಉಪಚುನಾವಣೆಯನ್ನ ಗೆಲ್ಲಬೇಕು ಅನ್ನುವಂಥ ನಿಟ್ಟಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಸರತ್ತನ್ನ ನಡೆಸ್ತಾ ಇದೆ ಕಾಂಗ್ರೆಸ್ ಪಾಳಯ. ಈ ಸಂದರ್ಭದಲ್ಲಿ PPE ಕಿಟ್ ಅನ್ನ ಆಗಿರುವಂತಹ ಹಗರಣವನ್ನ ಮುಂದೆ ಇಟ್ಕೊಂಡು ಬಿಜೆಪಿಗೆ ದೊಡ್ಡ ಒಂದು ಹತಾಶೆಯನ್ನ ಮೂಡಿಸಬೇಕು ಅಂತ ಅಂದ್ಕೊಂಡಿದ್ದಾರೆ. ನೋಡಿ ಏನಾಗುತ್ತೆ, ಏನು, ಯಾರು ಹತಾಶರಾಗ್ತಾರೆ ಏನು ಅಂತ.